ಲೋಕಸಭಾ ಚುನಾವಣೆಗೆ ತನ್ನ ಅಭ್ಯರ್ಥಿಗಳನ್ನ 28 ಕ್ಷೇತ್ರಗಳಿಗೆ ಅಂದ್ರೆ ಕೆಲವೊಂದು ಕಡೆ 28 ಆಗಿಲ್ಲ, ಕಾಂಗ್ರೆಸ್ ಇನ್ನೂ ಕೂಡ ಬಾಕಿ ಉಳಿಸಿಕೊಂಡಿದೆ. ತನ್ನ ಹಲವು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ ನಂತರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆಯಲ್ಲೂ ಬಂಡಾಯದ ಬಿಸಿ ಏಳ್ತಾ ಇದೆ. ಅದರಲ್ಲೂ ಬಿಜೆಪಿಲಿ ಸ್ವಲ್ಪ ಹೆಚ್ಚೆ ಅಂತ ಹೇಳ್ಬೋದು. ಹಾಸನ ಬಿಟ್ರೆ ದಾವಣಗೆರೆಯಲ್ಲೂ ಕೂಡ ಅಸಮಾಧಾನ ಭುಗಿಲೆದ್ದಿದೆ. ಈಗ ಆಲ್ರೆಡಿ ರೇಣುಕಾಚಾರ್ಯ ಟೀಮ್ ಅಥವಾ ಅವರ ನೇತೃತ್ವದಲ್ಲಿ ಹಲವು ಬಂಡಾಯಗಾರರು ಅಥವಾ ಅಸಮಾಧಾನಿತರು ಯಾವುದೇ ಕಾರಣಕ್ಕೂ ಸಿದ್ದೇಶ್ವರ್ ಫ್ಯಾಮಿಲಿಗೆ ಟಿಕೆಟ್ ಕೊಡೋದೇ ಬೇಡ ಅನ್ನುವ ನಿಲುವನ್ನ ತಗೊಂಡಿದ್ರು. ಇದಾದ ನಂತರ ನಿನ್ನೆ ಮಾಜಿ ಸಿಎಂ ಲಿಂಗಾಯತ ಪ್ರಬಲ ಸಮುದಾಯದ ನಾಯಕ ಯಡಿಯೂರಪ್ಪ ಅವರೇ ಖುದ್ದಾಗಿ ದಾವಣಗೆರೆಗೆ ಹೋದ್ರು. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾದಂಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಎಲ್ಲವೂ ಸರಿಯಾಯ್ತಾ? ದಾವಣಗೆರೆಯಲ್ಲಿ ಶಮನ ಆಯ್ತಾ ಬಂಡಾಯ? ನೋಡ್ತಾ ಹೋಗೋಣ. ದಾವಣಗೆರೆ ಬಿಜೆಪಿ ಬಂಡಾಯ ಬಹುತೇಕ ಶಮನ. ಶಿಷ್ಯರ ಬಳಿ ಕೈ ಮುಗಿದು ಕೇಳ್ಕೊಂಡ ಬಿಎಸ್ವೈ. ದಾವಣಗೆರೆ ಬಿಜೆಪಿ ಬಂಡಾಯ ಶಮನ ಮಾಡಿದ್ದಾರೆ ಯಡಿಯೂರಪ್ಪ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬದಲಾವಣೆಗೆ ಪಟ್ಟು ಹಿಡಿದಿರುವಂತಹ ಎಸ್ಎ ರವೀಂದ್ರನಾಥ್ ರೇಣುಕಾಚಾರ್ಯ ಅಂಡ್ ಟೀಮ್ನ ಸಂಧಾನಕ್ಕೆ ಖುದ್ದು ಬಿಎಸ್ವೈ ದಾವಣಗೆರೆಗೆ ಆಗಮಿಸಿದ್ರು. ರೆಬಲ್ ಟೀಮ್ ಜೊತೆ ಗೌಪ್ಯ ಸಭೆ ನಡೆಸಿದ್ರು. ಸುಮಾರು 2 ಗಂಟೆಗಳ ಕಾಲ ನಡೆದಂತಹ ರಾಜಿ ಸಂಧಾನ ಸಭೆ ಯಶಸ್ಸಾಗಿತ್ತು. ಮಾಜಿ ಸಚಿವ ಹಾಗೂ ಜಿಲ್ಲೆಯ ಹಿರಿಯ ನಾಯಕ ಎಸ್ಎ ರವೀಂದ್ರನಾಥ್ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಅಲ್ಲದೆ ಈ ಬಾರಿ ಬಿಜೆಪಿ ಮತ್ತೆ ಗೆಲ್ಲುತ್ತೆ ಎನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಮೋಹನ್ ದಾಸ್ ಜಿ ಅವರು ಸುಮಾರು 2-3 ಗಂಟೆ ಕಾಲ ಎಲ್ಲರ ಭಾವನೆಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಯಾರನ್ನ ಈಗಾಗಲೇ ನಾವು ಲೋಕಸಭಾ ಸದಸ್ಯನಿಯಾಗಿ ಘೋಷಣೆ ಮಾಡಿದ್ದೇವೋ ಅವರ ಗೆಲುವಿಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ನಮ್ಮ ರವೀಂದ್ರನಾಥ್ ಅವರನ್ನ ಈ ಚುನಾವಣೆಯ ನೇತೃತ್ವ ವಹಿಸ್ಕೋಬೇಕು ಅಂತೇಳಿ ಅವರು ಒಪ್ಪಿಸಿದೆ. ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೇವೆ. ದೊಡ್ಡ ಅಂತರದಲ್ಲಿ ಈ ಲೋಕಸಭಾ ಚುನಾವಣೆ ಗೆದ್ದೇ ಗೆಲ್ತೇವೆ. श्रीमती गायत्री को सिद्धेश्वरी को टिकट दिया है। आज माननीय येदियुरप्पा जी के नेतृत्व में दावणगिरी के सारे कार्यकर्ताओं ने, वर्तमान विधायकों ने, माजी विधायकों ने, संगठन के सारे वरिष्ठ लोगों ने मिल करके सामूहिक निर्णय लिया है। हम दावणगिरी के चुनाव को ऐतिहासिक मार्जिन से ವಿಜಯಿ ಬನಾಯಂಗೆ. ಇನ್ನು ಮಾಜಿ ಸಚಿವ ಎಸ್ಎ ರವೀಂದ್ರನಾಥ್ ನೇತೃತ್ವದಲ್ಲಿ ಚುನಾವಣೆಗೆ ತೆರಳೋದಕ್ಕೆ ಯಡಿಯೂರಪ್ಪ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ರೆಬಲ್ ಟೀಮ್ ಒಪ್ಪಿಗೆ ನೀಡಿದ್ರೂ ಕೂಡ ಒಳಗೆ ಅಸಮಾಧಾನ ಇನ್ನೂ ಕಡಿಮೆ ಆಗಿಲ್ಲ. ಸಂಧಾನ ಸಭೆಯಲ್ಲಿ ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ನಡೆದಾಗ ಯಡಿಯೂರಪ್ಪ ಕೈ ಮುಗಿದು ಎರಡೂ ಟೀಮ್ಗಳನ್ನ ಸಮಾಧಾನಗೊಳಿಸಿದ್ರು. ಈ ವೇಳೆ ಎಂಪಿ ರೇಣುಕಾಚಾರ್ಯ ಮಾತ್ರ ನಾವು ಅಭ್ಯರ್ಥಿಗೆ ಕೆಲಸ ಮಾಡೋದಿಲ್ಲ, ಬಿಜೆಪಿಗೆ ಕೆಲಸ ಮಾಡ್ತೀವಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲದೆ ಸಂಧಾನ ಸಭೆ ನಂತರ ರೆಬಲ್ ಟೀಮ್ ಮತ್ತೆ ಸಭೆ ನಡೆಸಿದ್ರು. ಚರ್ಚೆ ಮಾಡ್ತೀವಿ. ಇನ್ನೂ ಸಣ್ಣ ಪುಟ್ಟ ಸಮಸ್ಯೆಗಳಿದಾವೆ. ದಾವಣಗೆರೆ ಉತ್ತರ, ದಕ್ಷಿಣ, ಚನ್ನಗಿರಿ, ಮಾಯಕೊಂಡ, ಹರಪಳ್ಳಿ ಮಾತಾಡ್ತೀವಿ ಎಲ್ಲ ಸೇರಿ. ಬಿಜೆಪಿ ಬೆಂಬಲಿಸೋದು ನಾವು. ಈಗ ಬಂದಂತ ವರಿಷ್ಠರು ಮೀಡಿಯಾಗೆ ಅನಾವಶ್ಯಕವಾಗಿ ಏನು ಮಾತಾಡಬೇಡ್ರಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಲೀಡರ್ ರೇಣುಕಣ್ಣವ್ರು ಹೇಳಿದ್ರು ಬಿಜೆಪಿ ಬೆಂಬಲಿಸ್ತೀವಿ ಅಂತ. ಸಣ್ಣ ಪುಟ್ಟ ಗೊಂದಲ ಇದ್ದು ಅವನ್ನೆಲ್ಲ ವರಿಷ್ಠರು ಬಗೆಹರಿಸಿದ್ದಾರೆ ನಮ್ಮ ಯಡಿಯೂರಪ್ಪನವರ ನೇತೃತ್ವದಲ್ಲಿ. ಆಲ್ಮೋಸ್ಟ್ ಎಲ್ಲರನ್ನು ಹೊಂದಿಸಿ ಒಂದೇ ಮನೆಯವರು ಒಂದೇ ಕುಟುಂಬದವ್ರ ತರ ಹೋಗಕ್ಕೆ ಹೇಳಿದ್ದಾರೆ. ಒಟ್ಟಾರೆ ದಾವಣಗೆರೆ ಬಂಡಾಯದ ಬಿಸಿ ಹೈಕಮಾಂಡ್ಗೂ ತಟ್ಟಿದೆ. ಆದ್ರೆ ಅಭ್ಯರ್ಥಿ ಬದಲಾವಣೆ ಅಸಾಧ್ಯ ಅಂತಿದ್ದಾರೆ ವರಿಷ್ಠರು. ಭಿನ್ನಮತ ಶಮನ ಮಾಡೋ ಕೆಲಸ ಮೇಲ್ನೋಟಕ್ಕೆ ಸರಿಯಾಗಿದ್ದು, ರೆಬಲ್ ಟೀಮ್ನ ಅಸಮಾಧಾನ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.